ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂತಂದರೆ ಒಂದು ಶಿವೊಂದು ಸ್ಟ್ಯಾಚ್ಯೂನ ಬಿಡಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಅಂದರೆ ಒಂದು ಡ್ರಾಯಿಂಗ್ ಥರ ಫಸ್ಟ್ ಡ್ರಾಯಿಂಗ್ ಬಿಡಿಸಿ ಹಾಗೆಯೇ ಪೇಂಟ್ ಎಲ್ಲ ಮಾಡಿದ್ದೀನಿ. ಸೊ ಅದನ್ನು ಕೂಡ ಯಾವ ಥರ ಬಿಡಿಸ್ದೆ, ಯಾವ ಥರ ಇನ್ಸ್ಪೈರ್ ಆಯಿತು ಅದನ್ನು ಬಿಡಿಸ್ಬೇಕು ಅಂತ ಅದನ್ನು ಕೂಡ ಶೇರ್ ಮಾಡ್ತಿದ್ದೀನಿ. ಹಾಗೆಯೇ ಒಂದು ಮನಿ ಪ್ಲ್ಯಾಂಟ್ ಗಿಡ ಇತ್ತು, ಅದನ್ನು ಏನಾದರೂ ಬೇರೆ ಥರ ಡೆಕೋರೇಟಿವ್ ಆಗಿ ಬೆಳೆಸೋಣ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾಯಿದ್ದೆ. ಹಾಗೆಯೇ ಆಯಲ್ ಬಾಟಲ್ ಕೂಡ ಮನೇಲಿ 2 ವೇಸ್ಟ್ ಆಗಿತ್ತು. ಸೊ ನನ್ನ ಹಸ್ಬೆಂಡ್ ಕೂಡ ಈ ಥರ ಐಡಿಯಾ ಮಾಡು, ಅದಕ್ಕೆ ಮಣ್ಣು ತುಂಬಿಸಿ ಅಲ್ಲಿ ಇಡು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆಗ ಚೆನ್ನಾಗಿ ಕೂಡ ಬೆಳೆಯುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ತುಂಬ ದಿನದ ಹಿಂದೆನೇ ತೊಗೊಂಡಿದ್ದ ಕ್ಲಿಪ್ಪಿಂಗ್ ಆಗಿರುತ್ತೆ, ನಾನು ಬಟ್ ಅದನ್ನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡೋಣ ಅಂದ್ಬಿಟ್ಟು ಅದು ಕೂಡ ಹಾಗೆಯೇ ಸಂಡೇ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಆಯಲ್ ಕ್ಯಾನ್ ಬಾಟಲ್ 2 ಇತ್ತು. ಸೊ ಅದನ್ನು ನೀಟಾಗಿ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ನೀಟಾಗಿ ಕಟ್ ಮಾಡಿಕೊಂಡೆ. ಕಟ್ ಮಾಡಿದ್ದಾದಮೇಲೆ ಅಲ್ಲಿ ಪೇಪರ್ ಎಲ್ಲ ಅಂಟಿಸ್ತಿರ್ತಾರೆ ಅಲ್ವಾ, ಸೊ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡೆ. ಎಷ್ಟಾಗುತ್ತೆ ಅಷ್ಟನ್ನು ರಿಮೂವ್ ಮಾಡಿ ಒಂದು ಬ್ಲ್ಯಾಕ್ ಪೇಂಟ್ ಕಲರ್ ಇತ್ತು, ಅದನ್ನು ಹಚ್ಕೊಬಿಡೋಣ. ಅದನ್ನೆಲ್ಲ ಫಿಲ್ ನೀಟಾಗಿ ಹಚ್ಚಿದಾಗ ಅದನ್ನು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಬೇರೆ ಕಲರ್ ಇರಲಿಲ್ಲ ನನ್ನ ಹತ್ರ, ಅಂದರೆ ಸ್ವಲ್ಪ ಕ್ವಾಂಟಿಟಿಲಿತ್ತು, ಬಟ್ ಇದು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ. ಆಮೇಲೆ ಬೇರೆ ಏನಾದರೂ ಬೇಕು ಅಂತಂದರೆ ಬೇರೆ ಥರ ಏನಾದರೂ ಡೆಕೋರೇಟಿವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಅಲ್ಲಿಗೆ ಬ್ಲ್ಯಾಕ್ ಪೇಂಟ್ ನೀಟಾಗಿ ಫಿಲ್ ಮಾಡಿ ಅದನ್ನು ನೀಟಾಗಿ ಒಣಗಿಸಿಟ್ಟೆ. ಅದಾದಮೇಲೆ ಕೆಳಗಡೆ ಅದು ಗಾಳಿ ಎಲ್ಲ ಆಡೋದಕ್ಕೆ ಮತ್ತು ಸ್ವಲ್ಪ ನೀರೆಲ್ಲ ಅದು ಈಚೆಗೆ ಬರೋದಕ್ಕೆ ಅಂತ ಓಳೆಲ್ಲ ಮಾಡಿಸ್ಕೋಬೇಕಿತ್ತು. ಅದನ್ನು ಕೂಡ ನನ್ನ ಹಸ್ಬೆಂಡ್ ಕೈಲಿ ಮಾಡಿಸ್ಕೊಂಡೆ. ಸೊ ಇದನ್ನು ಮಾಡೋ ಟೈಮಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಬೇಗ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಅವರೇ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಇದನ್ನು ನಾನು ವಾಟರ್ ಬಾಟಲಲ್ಲಿ ಹಾಕಿ ಇಟ್ಟಿದ್ದೆ ಅಲ್ವಾ, ಮನಿ ಪ್ಲ್ಯಾಂಟನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ತೋರಿಸಿದ್ದೆ ಅಂತ ಅನ್ಕೋತೀನಿ. ಸೊ ಅದು ಚೆನ್ನಾಗಿ ಚಿಗುರಿತ್ತಲ್ಲ, ಅದನ್ನು ಹಾಕೋಣ ಬೇರೆ ಇದಕ್ಕೆ ಪಾಟ್ಗೆ ಅಂತ ಅಂದ್ಬಿಟ್ಟು ಇವಾಗ ಇವೆರಡು ಆಯಲ್ ಕ್ಯಾನ್ ಬಾಟಲ್ಗೆ ಫಿಲ್ ಮಾಡ್ತಾ ಇದ್ದೀವಿ. ಅವರೇ ಕೂಡ ಅದನ್ನೆಲ್ಲ ನೀಟಾಗಿ ಹಾಕಿದ್ರು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸುಮ್ಮನೆ ಅಮೌಂಟ್ ಕೊಟ್ಟು ತರೋದಕ್ಕಿಂತ ಮನೇಲಿ ಸಿಗುವಂಥ ಐಟಮಿಂದ ನಾವು ಯಾವ ಥರ ಯೂಸ್ ಮಾಡಿಕೊಂಡು ಅದನ್ನು ಡೆಕೋರೇಟಿವ್ ಆಗಿ ಇಟ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಈ ಥರ ಐಡಿಯಾಸು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಅಲ್ಲಿ ಆರ್ಚ್ ಏನಿತ್ತು ಅದರಲ್ಲಿ ಅಲ್ಲಿ ಇಟ್ಟರೆ ನಾನು ಬೇರೆ ಥರ ಶೋ ಪೀಸಸ್ನ ಅಲ್ಲಿ ಇಟ್ಟಿದ್ದೆ, ಬಟ್ ಇವಾಗ ನ್ಯಾಚುರಲ್ ಗಿಡನೇ ಕೂಡ ಅಲ್ಲಿ ಇಟ್ಟು ಬೆಳೆಸ್ತಾ ಇದ್ದೀನಿ. ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ವಾಷಿಂಗ್ ಮಿಷಿನ್ ಮತ್ತು ಸಿಂಕ್ ಇರುವಂಥ ಏರಿಯಾ ನಮ್ಮ ಮನೇಲಿ. ಸೊ ಅದನ್ನು ನಾನು ನಾರ್ಮಲಾಗಿ ಸ್ಟ್ರೈಟ್ ಇದರ ಫೋನಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟೆ, ಬಟ್ ಯೂಟ್ಯೂಬ್ಗೆ ಹಾಕೋದಕ್ಕೆ ಅದಾಗಲಿಲ್ಲ, ಹಂಗೇ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಇಟ್ಟಿರೋ ಏರಿಯಾ ಅದು ಸ್ವಲ್ಪ ಗ್ಯಾಪ್ ಎಲ್ಲ ಇತ್ತು, ಏನಾದರೂ ಬೇರೆ ಥರ ಬಿಡಿಸೋಣ ಅಂತ ಅಂದ್ಬಿಟ್ಟು ಒಂದು ಶಿವಂದು ಅದು ಡ್ರಾಯಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಬಿಡಿಸ್ಬೇಕು ಅಂತ ತುಂಬ ದಿನದಿಂದ ಇಟ್ಕೊಂಡಿದ್ದೆ, ಬಟ್ ಬಿಡ್ಸೋಕ್ಕೆ ಆಗಿರಲಿಲ್ಲ. ಹಾಗೆಯೇ ಇವತ್ತು ಬಿಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿಕೊಂಡೆ. ಓಕೆನಾ, ನಂಗೆ ಅಷ್ಟೊಂದು ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾನು ಡ್ರಾಯಿಂಗ್ ಮಾಡ್ತೀನಿ, ಪೇಂಟಿಂಗ್ ಮಾಡ್ತೀನಿ ಆ ಥರ ಏನಿಲ್ಲ, ಜಸ್ಟ್ ಸುಮ್ಮನೆ ಹಂಗೆ ಟ್ರೈ ಮಾಡಿದೆ ಅಷ್ಟೇ. ಐ ನೋ ಅದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತ ನನಗೆ ಗೊತ್ತು, ಬಟ್ ಆದರೂ ಓಕೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಬಂದಿದೆ ಅಂತ ನನಗೇನೆ ಖುಷಿ ಆಗ್ತಿದೆ ಅಷ್ಟೇ. ಹಂಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಬಂದಿದೆ, ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಫಸ್ಟು ಪೆನ್ಸಿಲಲ್ಲಿ ಅದನ್ನು ಸ್ಕೆಚ್ ಮಾಡಿಕೊಂಡೆ. ಸ್ಕೆಚ್ ಮಾಡಿದಾದಮೇಲೆ ಆಮೇಲೆ ಪೇಂಟ್ ಕಲರ್ ಏನಿತ್ತು ಅದರಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಪೇಂಟ್ ಫಿಲ್ ಮಾಡಬೇಕು, ಬಟ್ ನಾನು ಪೇಂಟ್ ಕಲರ್ ಖಾಲಿ ಆಗಿಬಿಟ್ಟಿರೋದ್ರಿಂದ ನಾನು ನೆಕ್ಸ್ಟ್ ಟೈಮ್ ಅದನ್ನು ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಸ್ಟ್ ಲೈನ್ ಏನು ಬರುತ್ತೆ ಬಾರ್ಡರ್ ಲೈನು ಅದನ್ನು ಮಾತ್ರ ಫಿಲ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ನನಗೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಫೈನಲ್ ಲುಕ್ ಈ ಥರ ಬಂದಿದೆ, ಓಕೆ ಅಂತ ಅನ್ನಿಸ್ತು. ನಾನು ಆವಾಗಲೇ ಹೇಳ್ದಂಗೆ, ಬಟ್ ನನಗಿಷ್ಟ ಆಯಿತು ಅಷ್ಟೇ. ಯಾಕಂದರೆ ಕಮೆಂಟ್ ಮಾಡೋರು ಸಿಕ್ಕಾಪಟ್ಟೆ ಇದ್ದೇ ಇರ್ತಾರೆ ಅಲ್ವಾ, ಅಯ್ಯೋ ಆ ಕಡೆ ಸೈಡ್ ಆ ಕಡೆ ಉರಿಕೊಂಬಿಟ್ಟಿದೆ, ಈ ಕಡೆ ಉರಿಕೊಂಬಿಟ್ಟಿದೆ, ಇದು ಪರ್ಫೆಕ್ಟಾಗಿ ಬಂದಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಹೇಳೋರು ಹೇಳ್ತಾನೆ ಇರ್ತಾರೆ. ಬಟ್ ಇಟ್ಸ್ ಓಕೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನಗೇನು ಬರುತ್ತೆ, ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಬಿಡಿಸಿಡ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಯಿತು ಅಂದಮೇಲೆ ನಾನು ಐ ಡೋಂಟ್ ಕೇರ್ ಎನಿವನ್ ಅಂತಲೇ ಹೇಳ್ತೀನಿ. ಸೊ ಎಸ್ ಅಷ್ಟೇ. ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದು ಫಸ್ಟು ನಾನು ಮಾಡೋ ಕೆಲಸನೇ ಬೆಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೆಡ್ಶೀಟ್ನ ಕ್ಲೀನಾಗಿ ಮಡ್ಚಿಡೋದು. ಸೊ ಫಸ್ಟನೇ ಕೆಲಸ ನಾನು ಅದನ್ನೇ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಬೇರೆ ಕೆಲಸಗಳಿಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಹಾಗೆಯೇ ಬೇಗ ಎದ್ದು ಬೆಡ್ಶೀಟೆಲ್ಲ ನೀಟಾಗಿ ಕ್ಲೀನಾಗಿ ಮಡ್ಚಿಟ್ಟಿದ್ದಾದಮೇಲೆ ಸ್ಕ್ರೀನ್ನೆಲ್ಲ ಓಪನ್ ಮಾಡಿದೆ.
ಸೊ ಸ್ಕ್ರೀನ್ ಎಲ್ಲ ಓಪನ್ ಮಾಡಿ ನೆಕ್ಸ್ಟ್ ನನ್ನ ಕೆಲಸ ಏನಪ್ಪ ಅಂತಂದರೆ ಹೊರಗಡೆ ಹೋಗ್ಬಿಟ್ಟು ನೀಟಾಗಿ ವಸ್ತುನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಹೊರಗಡೆ ಎಲ್ಲ ನೀರೆಲ್ಲ ಹಾಕಿ ಗಿಡಗಳಿಗೆಲ್ಲ ನೀರು ಹಾಕಿ ರಂಗೋಲಿನ ಬಿಟ್ಬಿಟ್ಟು ಬರೋದು. ಸೊ ಇವಾಗ ರಂಗೋಲಿನ ಬಿಡ್ತಾ ಇದ್ದೀನಿ. ಸೊ ರಂಗೋಲಿ ಡಿಸೈನ್ ಸಿಂಪಲ್ ಆಗೇನೆ ಬಿಡಿಸ್ದೆ. ಸೊ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ರಂಗೋಲಿನೂ ಕೂಡ ಬಿಡಿಸಿದ್ದಾಯಿತು. ಸೊ ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ಟಿಫನ್ಗೆಲ್ಲ ರೆಡಿ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಅದಾದಮೇಲೆ ಮನೆ ಕೆಲಸ ಏನೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಯಾಕೋ ಟಯರ್ಡ್ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಕಂಪ್ಲೀಟ್ ರೆಸ್ಟ್ ಮಾಡೋದಕ್ಕೆ ಹೊರಟೋದೆ. ಸೊ ಕಂಪ್ಲೀಟ್ ರೆಸ್ಟನ್ನೇ ಮಾಡಿದೆ. ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಬೆಳಿಗ್ಗೆನೇ ವಾಷಿಂಗ್ ಮಿಷಿನ್ಗೆ ವಾಶ್ಗೆ ಹಾಕಿದ್ದೆ. ಸೊ ಅದನ್ನೆಲ್ಲ ಒಣಗೋದಕ್ಕೂ ಕೂಡ ಹಾಕಿದ್ದೆ. ಅದನ್ನೆಲ್ಲ ಇನ್ನೇನು ಒಣಗಿತ್ತಲ್ವ, ಸೊ ಅದನ್ನೆಲ್ಲ ತೊಗೊಂಡು ಬಂದು ನೀಟಾಗಿ ಎಲ್ಲನೂ ಮಡಚಿ ಅದ್ರ ಜಾಗಕ್ಕೆ ಇವಾಗ ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಅಡುಗೆನೂ ಕೂಡ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಚಪಾತಿ ಇತ್ತು. ಸೊ ಅದನ್ನೇನು ಕೂಡ ತಿನ್ಕೊಂಬಿಟ್ಟೆ. ಸೊ ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದಾದಮೇಲೆ ನನ್ನ ಬೀರಿಗೆ ಬಟ್ಟೆಗಳೆಲ್ಲ ಜೋಡಿಸೋದಕ್ಕೆ ಹೋದೆ. ಆವಾಗ ಸಿಕ್ಕಾಬಿಟ್ಟೆ ಮೆಸ್ಸಿ ಮಾಡ್ಕೊಂಬಿಟ್ಟಿದ್ದೆ, ಎಲ್ಲನೂ ಕದ್ರೆ ಬಿಟ್ಟಿದ್ದೆ ಬಟ್ಟೆಗಳನ್ನೆಲ್ಲ. ಸೊ ಹಾಗೇನೆ ನೋಡೋದಕ್ಕೆ ತುಂಬ ಬೇಜಾರಾಗ್ತಿತ್ತು. ಸೊ ಮಡ್ಚಿಟ್ಬಿಡೋಣ ಅಂತ ಅಂದ್ಬಿಟ್ಟೆ ಅದನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಸಿಕ್ಕಾಬಿಟ್ಟೆ ಮೆಸ್ಸಿ ಮಾಡ್ಕೊಂಡು ಕೂತಿದ್ದೀನಿ. ಬಟ್ಟೆಗಳನ್ನೆಲ್ಲ ದಬ್ಬಿ ಎಲ್ಲನೂ ನೀಟಾಗಿ ಇವಾಗ ಜೋಡಿಸ್ಬೇಕು. ಸೊ ಪಟಾಪಟ್ ಅಂತ ಜೋಡ್ಸೋಣ. ಯಾವುದೋ ಒಂದು ಬಟ್ಟೆನ ತಗೊಳ್ಳೋದಕ್ಕೆ ಹೋಗಿ ಮತ್ತೆ ಇನ್ನು ಇರೋ ಬಟ್ಟೆಗಳನ್ನೆಲ್ಲ ಗಲೀಜು ಮಾಡಿ ಇಟ್ಬಿಟ್ಟು ಬಂದಿರ್ತೀನಿ. ಸೊ ಎಷ್ಟೋ ಸತಿ ಅಂದರೆ ನೋಡಿದಾಗೆಲ್ಲ ಅದನ್ನು ಇಟ್ಟಿರ್ತೀನಿ. ಬಟ್ ಪದೇ ಕೂಡ ಹಂಗೆ ಆಗ್ತಿರುತ್ತೆ. ಇನ್ನೋ ಎಲ್ಲ ಹುಡುಗಿರ್ಗೂ ಕೂಡ ಹಿಂಗೆ ಆಗಿರುತ್ತೆ ಅಂತ. ಸೊ ಪದೇ ಅದನ್ನೆಲ್ಲ ಕೆದರೋದು ಮತ್ತೆ ಅದನ್ನು ಜೋಡಿಸೋದು. ಸೊ ಇದೇ ಒಂದು ಕೆಲಸ ಆಗಿಬಿಟ್ಟಿರುತ್ತೆ. ಬಟ್ ಕ್ಲೀನಾಗಿ ಇಟ್ಕೊಂಡಷ್ಟು ತುಂಬ ಖುಷಿ ಆಗುತ್ತೆ. ಒಂಥರ ಏನೋ ಹೊಸದ್ರ ಥರ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಸೊ ಇಟ್ಟಿರೋದನ್ನ ಮತ್ತೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಇಟ್ಟಾಗ ಇದು ನನ್ನ ಹತ್ರ ಇತ್ತಾ, ಈ ಡ್ರೆಸ್ ನನ್ನ ಹತ್ರ ಆಯಿತಾ, ಇದು ನಾನು ಬೇರೆ ಮಾಡಿಲ್ವಲ್ಲ, ಸೊ ಮತ್ತೆ ಯಾವಾಗಾದರೂ ವೇರ್ ಮಾಡೋಣ ಅನ್ನೋ ಥರ ಫೀಲ್ ಬಂದೇ ಬರುತ್ತೆ ಅಲ್ವಾ. ಸೊ ನನಗಂತೂ ಬಂದೇ ಬರುತ್ತೆ. ಸೊ ಈ ಥರ ಮಡ್ಚಿಡ್ಬೇಕಾದ್ರೆ ನನ್ನ ಹತ್ರ ಈ ಟಾಪ್ ಐತೆ ಅಲ್ವಾ, ನಾನು ಇದನ್ನು ವೇರ್ ಮಾಡೇ ಇಲ್ಲ, ಸೊ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ತೆಗೆದು ಸ್ವಲ್ಪ ಮೇಲ್ಗಡೆ ಇಟ್ಕೊಂಡಿರ್ತೀನಿ. ಸೊ ಈ ಥರ ಮಾಡ್ತಾನೆ ಇರ್ತೀನಿ. ಸೊ ನೀವು ಇದೇ ಥರ ಮಾಡ್ತಿರ್ತಾರಾ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಇದೊಂದು ಕಂಪ್ಲೀಟ್ ಮಾಡಿದೆ, ಕೆಳಗಡೆ ಒಂದು ಕಂಪ್ಲೀಟ್ ನೀಟಾಗಿ ಮಾಡಿದೆ, ಮತ್ತು ಮೇಲ್ಗಡೆ ಸ್ಯಾರಿದೆಲ್ಲ ಕಂಪ್ಲೀಟ್ ಮಾಡಿದೆ. ಬಟ್ ಇದೊಂದು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದು ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಸೊ ಇವಾಗ ಇಷ್ಟು ಬಟ್ಟೆನ ತೆಗೆದಿಟ್ಬಿಟ್ಟು ಕೂತಿದ್ದೀನಿ. ಇದನ್ನೆಲ್ಲ ಇವಾಗ ರೆಡಿ ಮಾಡಬೇಕು. ಸುಸ್ತೇ ಆಗೋಯ್ತು ಇಷ್ಟು ನೀಟಾಗಿ ಮಡಗೋ ಅಷ್ಟರಲ್ಲಿ. ಸೊ ಲೆಟ್ ಡು ಇಟ್. ಇಷ್ಟನ್ನೆಲ್ಲ ಇವಾಗ ಟಾಪಟ್ ಅಂತ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಬೀರು ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದಾದಮೇಲೆ ಸ್ವಲ್ಪ ತಲೆ ಪೇನ್ ಆಗ್ತಾಯಿತ್ತು, ಅಂದರೆ ಹೆಡ್ ಪೇನ್ ಆಗ್ತಾಯಿತ್ತು. ಸೊ ಮಸಾಜ್ ಎಲ್ಲ ಮಾಡ್ಕೊಬಿಡೋಣ, ಎಣ್ಣೆ ಹಚ್ಚಿಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಮಂಡೆ ಸ್ನಾನ ಮಾಡೋದಕ್ಕಾಗುತ್ತೆ ಅಂತ ಇವಾಗ ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊತಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಒಂದು ಬಟ್ಟೆನ ಸ್ಟಿಚಿಂಗ್ ಇಟ್ಕೋಬೇಕು. ಅದು ಬಿಟ್ಟು ನೆಕ್ಸ್ಟ್ ಇನ್ಯಾವುದು ಕೂಡ ಕೆಲಸ ಇಲ್ಲ. ನೋಡೋಣ ನೆಕ್ಸ್ಟ್ ಅದೇ ಅಡುಗೆ ಕೆಲಸ, ಕಾಫಿ ಟೀ ಅದೆಲ್ಲ ಮಾಮೂಲಿ ಡೈಲಿ ರೊಟೀನ್ ಕೆಲಸಗಳಿದ್ದೇ ಇರುತ್ತೆ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಕೆಲಸ ಅಂತ ಇವತ್ತಿನ ಡೇ ರೊಟೀನಲ್ಲಿ ಯಾವುದು ಕೂಡ ಇಲ್ಲ. ಸೊ ಕಂಪ್ಲೀಟ್ ಮಾಡಿದ್ದೀನಿ. ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಬೇಕು, ಅದೊಂದು ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಮಾಡ್ಕೊಂಬಿಡ್ತೀನಿ.
ಸೊ ಏನಕ್ಕಪ್ಪ ಸ್ಟಿಚಿಂಗ್ ಹಿಡ್ಕೊತಾ ಇದ್ದೀನಿ ಅಂತಂದರೆ ಸ್ವಲ್ಪ ಊರಿಗೆ ಹೋಗಬೇಕಾಗಿತ್ತು, ಅಮ್ಮನ ಊರಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಇದೊಂದು ಹೊಸ ಟಾಪ್ ಇತ್ತು, ಅಂದರೆ ವೇರ್ ಮಾಡಿರಲಿಲ್ಲ. ಸ್ಟಿಚಿಂಗ್ ಪರ್ಫೆಕ್ಟಾಗಿ ಕೂತಿತ್ತು, ಅಂದರೆ ಸಾರಿ ಸ್ಟಿಚಿಂಗ್ ಅಲ್ಲ, ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿತ್ತು ಟಾಪು. ಬಟ್ ಇರಲಿ ಒಂದೊಂದು ಸ್ಟಿಚ್ ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ನೋಡ್ತೀನಿ, ಬಟ್ ಅಲ್ಲಿ ಕೆಳಗಡೆ ಸ್ಟಿಚ್ಚೇ ಹಾಕಿಲ್ಲ, ಅದೆಲ್ಲ ಬಿಟ್ಕೊತಾ ಇತ್ತು. ಸೊ ಅದಕ್ಕೆ ಫಸ್ಟು ಸ್ಟಿಚ್ ಹಾಕೊಂಡು ಬಿಡೋಣ, ಒಂದು ಪಕ್ಕಕ್ಕೆ ಹಾಕೊಂಡ್ರೆ ಸ್ವಲ್ಪ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ನು ಕೂಡ ಮುಗಿಸ್ಕೊಂಡೆ. ಬರೀ ಒಂದು ಟಾಪ್ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಟಯರ್ಡ್ ಆಗ್ತಿತ್ತು, ಬಟ್ ಇರಲಿ ಒಂದು ಸ್ವಲ್ಪ ಒಂದು 3 to 4 ಮಿನಿಟ್ ಅಲ್ವಾ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡೆ. ನಾನು ಅಮ್ಮನ ಮನೆಗೆ ಹೋದಾಗ ಅಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನೆಟ್ವರ್ಕ್ ಇರಲ್ಲ. ಸೊ ಆದಷ್ಟು ನಾನು ಶಾರ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಹಾಗೆಯೇ ಇದೆಲ್ಲ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಇತ್ತು ಅಲ್ವಾ, ಅದನ್ನು ಕೂಡ ಮುಗಿಸ್ಕೊಂಡೆ. ಒಂದು ಸ್ವಲ್ಪ ಅಷ್ಟೇ ಬಟ್ಟೆನ ತೊಗೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಇರ್ತೀನಿ, ಯಾವಾಗ ವಾಪಸ್ ಬರ್ತೀನಿ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಆದಷ್ಟು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನನಗೇನೇನು ಬೇಕು, ಯಾವ ವಸ್ತುಗಳು ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ನಾಳೆ ಹಾಕೊಂಡೋದಕ್ಕೆ ಡ್ರೆಸ್ ಕೂಡ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಐರನ್ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಪರ್ಸು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ಹಾಗೆಯೇ ಹೇಳ್ದಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್